ಮೇಡಮ್ ಬಂದ್ರು ಮೇಡಮ್ ಬಂದ್ರು ಮೇಡಮ್ ಬಂದ್ರು. ಏನೋ ಯಾರೋ ಯುದ್ಧದ ಕೈದಿ ಬಿಡುಗಡೆ ಆದ ಹಾಗೆ ಅಷ್ಟು ಕುಣಿತೀಯಲ್ಲ? ಮೇಡಮ್ ಯುದ್ಧ ಕೈದಿ ಅಲ್ಲ ಸರ್, ಸಾರೇ ಪ್ರೇಮ ಕೈದಿ. ಮೇಡಮ್ ಮೇಲಿರೋ ಪ್ರೀತಿಗಾಗಿ ಹೋಗಿ ಕರ್ಕೊಂಡು ಬಂದ್ರು. ಶಟಪ್ ನಡಿ. ನನ್ಗೆ ಇವಳ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ. ಅಜ್ಜಿ ಹೇಳಿದ್ರಲ್ಲ ಅಂತ ಅಜ್ಜಿ ಮೇಲಿರೋ ಗೌರವಕ್ಕೆ ಕರ್ಕೊಂಡ್ ಬಂದೆ. ತಾಳಿ ಕಟ್ಟಿರೋ ಹೆಂಡತಿ ಮೇಲೆ ಪ್ರೀತಿ ಇಲ್ದೇ ಇರತ್ತ ಕಂದ. ನಿನ್ಗೆ ಅಜ್ಜಿ ಮೇಲೆ ಗೌರವ ಇರಬಹುದು, ಅದಕ್ಕೆ ಮೀರಿದ ಜವಾಬ್ದಾರಿ ಹೆಂಡತಿ ಮೇಲಿದೆ. ಅದಕ್ಕೆ ಅವಳನ್ನ ಕರ್ಕೊಂಬಂದೆ. ಸುಮ್ನೆ ಏನೇನೋ ಅನ್ಕೋಬೇಡಿ ಡ್ಯಾಡ್. ನಾನು ಇವಳನ್ನ ಕರ್ಕೊಂಡ್ ಬಂದಿದ್ಕೆ ಹೀಗೆಲ್ಲ ಅನ್ಕೊಳ್ಳೋದಾದ್ರೆ ಈಗ್ಲೇ ಮತ್ತೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಕೆಲ್ಸ ಮಾಡೋ, ಆ ಪೀಡೆ ಕಳಿಯತ್ತೆ. ಬೇಡ ಅಂದಾಗ ಬಿಡೋಕಾಗಲ್ಲ ಜೈ. ಗಂಡ ಹೆಂಡತಿ ಸಂಬಂಧ ಅನ್ನೋದು ದೇವ್ರು ಹಾಕಿರೋ ಬ್ರಹ್ಮ ಗಂಟನ ನಿನ್ನಿಂದ ಬಿಚ್ಚೋಕಾಗೋದಿಲ್ಲ. ಧರ್ಮೇಚ, ಅರ್ಥೇಚ, ಕಾಮೇಚ, ಮೋಕ್ಷೇಚ, ನಾತಿ ಚರಾಮಿ ಅಂತ ಅವತ್ತು ವೇದ ಮಂತ್ರಗಳ ಮುಂದೆ ಪ್ರಮಾಣ ಮಾಡಿ ಇವತ್ ಹೇಗ್ ಬಿಟ್ಬಿಡ್ತೀಯ? ಸಾಧ್ಯ ಇಲ್ಲ. ಮನುಷ್ಯರಿಗೆ ಬೆಲೆ ಇಲ್ಲ ಅಜ್ಜಿ, ಇನ್ನು ಮಂತ್ರಕ್ಕೆ ಮಾತಿಗೆ ಎಲ್ಲಿರುತ್ತೆ ಅಜ್ಜಿ? ನಾನು ಯಾರಿಗೂ ಕೆಟ್ಟದ್ ಮಾಡಲ್ಲ. ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಇವಳನ್ನ ಕರ್ಕೊಂಡ್ ಬನ್ನೇ ಹೊರತು ಅದನ್ ಬಿಟ್ರೆ ನಮ್ಮ ಮಧ್ಯ ಏನೂ ಇಲ್ಲ, ಏನೂ ನಡೆದೂ ಇಲ್ಲ. ಹೌದು ಅಜ್ಜಿ, ನಮ್ ಮಧ್ಯ ಏನೂ ಆಗ್ಲಿಲ್ಲ, ಏನೂ ಇಲ್ಲ. ನಡಿಲಿಲ್ಲ ಅಂದ್ರೆ ನಡಿಲಿಲ್ಲ. ನನ್ನ ನಂಬಿ ನಂಬಿ. ಏಯ್, ಏನೂ ನಡೆದಿಲ್ಲ ಅಂತ ಏನೋ ನಡೆದ ಹಾಗೆ ಹೇಳ್ತಿದ್ಯಾ? ಅಯ್ಯೋ ರಾಮ, ಏನೂ ಆಗ್ಲಿಲ್ಲ ಅಂತಾನೆ ಅಲ್ವಾ ರೀ ನಾನು ಹೇಳಿದ್ದು. ನೀವೇನಾದ್ರೂ ನನ್ನ ಹೀಗೆ ಟಚ್ ಮಾಡಿದ್ರಾ? ನನ್ನ ನೀವೇನಾದ್ರೂ ಗಟ್ಟಿಯಾಗಿ ಹಗ್ ಮಾಡಿದ್ರಾ? ಮುತ್ಕೊಟ್ಟಿದ್ದೀರಾ? ಇದೇನು ಆಗ್ಲೇ ಇಲ್ವಲ್ಲ ರೀ, ಏನೂ ಆಗ್ಲಿಲ್ಲ. ಅಜ್ಜಿ, ಇವ್ರು ನಂಗೆ ಏನು ಮಾಡ್ಲಿಲ್ಲ. ಮಾವ, ಇವ್ರು ನನ್ನಿಂದ ದೂರನೇ ಇದ್ರು. ಅತ್ತೆ, ಇವ್ರು ನನ್ ಕಡೆನೂ ನೋಡ್ಲಿಲ್ಲ. ಏಯ್, ನಿಲ್ಲಿಸ್ತೀಯಾ? ಏನೇ ಓವರ್ ಆಕ್ಟಿಂಗ್ ಮಾಡ್ತೀಯಾ? ಇವ್ರಿಗೆ ಒಂದು ಕ್ಲಾರಿಟಿ ಕೊಡ್ತಿದ್ದೀನಿ ರೀ, ಅಷ್ಟೇ. ಕನ್ಫ್ಯೂಸ್ ಮಾಡಿ ಕ್ಲಾರಿಟಿ ಅಂತಾಳಲ್ಲ ಚಂದ್ರಿಕಾ. ಅವಳು ಸುಮ್ನೆ ನಮ್ಮ ಹತ್ರ ಕಾಗೆ ಆರಿಸ್ತಿದ್ದಾಳೆ, ಅಲ್ಲೇನೂ ಆಗಿರಲ್ಲ. ಅಜ್ಜಿ, ಇವಳು ಸುಮ್ನೆ ಸುಳ್ಳು ಹೇಳ್ತಿದ್ದಾಳೆ. ನಮ್ಮ ಮಧ್ಯೆ ಏನೂ ಆಗಿಲ್ಲ. ನಡೆದ್ರು ತಾನೇ ನಾವ್ ಏನ್ ಅನ್ಕೊಳ್ತೀವಿ ಜೈ. ನೀವಿಬ್ರು ಗಂಡ ಹೆಂಡತಿ. ಅಯ್ಯೋ ಅಜ್ಜಿ, ನಾವು ಗಂಡ ಹೆಂಡತಿ ಆದ್ರೂ ನಮ್ಮ ಮಧ್ಯ ಏನೂ ನಡ್ತಿಲ್ಲ, ಸತ್ಯವಾಗ್ಲು. ಸರಿ ಅಲ್ವೇನ್ರಿ? ಇವಳನ್ನ ಕರ್ಕೊಂಡ್ ಬಂದಿದ್ದೆ ತಪ್ಪಾಗೋಯ್ತು. ಎಂಥ ಕೆಲ್ಸ ಮಾಡಿದ್ಯಮ್ಮ. ಏನಾದ್ರೂ ಆಗಿದ್ದಿದ್ರೆ? ಇವ್ರಿದ್ದಾಗ ನನ್ಗೇನಾಗತ್ತೆ ಅತ್ತೆ? ಒಂದ್ ವೇಳೆ ಜೈ ಬರ್ದೇ ಇದ್ದಿದ್ರೆ? ಬರ್ತಾರೆ ಅನ್ನೋ ನಂಬಿಕೆ ನಂಗಿತ್ತು ಮಾವ. ನಿನ್ನ ನಂಬಿಕೆನೇ ನಿನ್ಗೆ ಶ್ರೀರಾಮನ್ ರಕ್ಷೆ ಅಮ್ಮ. ಹೋಗ್ ಮಲ್ಕೋ, ಹೊತ್ತಾಗಿದೆ. ಏಯ್, ನನ್ ರೂಮಿಗೆ ಯಾಕೆ ಬರ್ತಾ ಇದ್ಯಾ? ಈಗಲೇ ಹೊರಗಡೆ ಹೋಗು. ಇದು ನಿಮ್ ರೂಮ್ ಅಲ್ಲ. ನನ್ ರೂಮ್ ಅಲ್ದೆ ನಿನ್ ರೂಮಾ? ನಮ್ ರೂಮ್ ಯಜಮಾನ್ರೆ. ನಾವ್ ಮಲ್ಗೋ ರೂಮ್, ನಮ್ ಪ್ರೀತಿ ಮಂದಿರ, ನಮ್ ಸ್ವರ್ಗ.
ನೀನಿದ್ರೆ ಸ್ವರ್ಗ ಕೂಡ ನರ್ಕ ಅಂತ ಅನ್ಸುತ್ತೆ. ಮೊದ್ಲು ಹೊರಗಡೆ ಹೋಗು. ಯಾಕೆ ಹೋಗ್ಲಿ? ನಿನಗೆ ಈ ಮನೇಲಿ ಜಾಗ ಕೊಟ್ಟಿರ್ಬೋದು, ಈ ರೂಮಲ್ಲ. ಯಾಕೆ? ಈ ರೂಮ್ ಈ ಮನೆ ಭಾಗ ಅಲ್ವಾ? ನಾನ್ ನಿಮ್ಮಲ್ಲಿ ಅರ್ಧ ಭಾಗ ತಾನೇ. ಅರ್ಧ? ನಾನ್ ಮೋಸ ಮಾಡೋರ್ನ ಪಾರ್ಟ್ನರ್ ಆಗು ತಗೊಳಲ್ಲ, ಹತ್ರನೂ ಬಿಟ್ಕೊಳಲ್ಲ. ಗೆಟ್ ಔಟ್. ಈಗ ಹೀಗೆ ಹೇಳೋದು. ನೀವು ನಿಜವಾಗ್ಲೂ ಅಂದ್ರೇನೋ ಅಂದ್ಕೊಂಡು ನಾನು ಹೋಗಿ ಅಜ್ಜಿ ಪಕ್ಕ ಮಲ್ಗಿದ್ರೆ ಮಧ್ಯರಾತ್ರಿ ಬಂದು ಕಿಟಕಿನೋ ಬಾಗ್ಲು ತಟ್ತೀರಾ? ಆಗ ನಿದ್ರೆ ಬಿಟ್ಟು ಬರೋದಕ್ಕೆ ನಂಗ ಆಗಲ್ಲಪ್ಪ. ನಾನು ಇಲ್ಲೇ ಮಲ್ಗೋದು. ಏನೇ ನಾಟಕ ಮಾಡ್ತಿದ್ಯಾ? ಇಲ್ಲ. ಮತ್ತೆ ಹೋಗು ಅಂದ್ರೆ ಇಲ್ಲೇ ಫಿಕ್ಸ್ ಆಗಿದ್ಯಾ? ನೋಡಿ ಯಜಮಾನ್ರೆ, ಗೆಜ್ಜೆ ಕಾಲಿಗೆ ಹಾಕ್ಬೇಕು, ಬಳೆ ಕೈಗೆ ಹಾಕ್ಬೇಕು, ಹೂ ತಲೆಲೇ ಇರ್ಬೇಕು, ನಾನು ನಿಮ್ ಪಕ್ಕದಲ್ಲೇ ಇರ್ಬೇಕು. ಅದಕ್ಕೆ ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಹೋಗ್ದೆ ಇದ್ರೆ ಕತ್ ಹಿಡಿದು ಹೊರಗಡೆ ಹಾಕ್ತೀನಿ. ಹಾಕಿ ನೋಡೋಣ, ಅಜ್ಜಿ ಬರ್ತಾರೆ. ಅಜ್ಜಿ. ಅಯ್ಯೋ ರಾಮ, ನೀವ್ಯಾಕ್ರೆ ಕೆಳಗ್ ಮಲ್ಗೋದು? ಅಯ್ಯಯ್ಯೋ, ಅದು ನಂಗಲ್ಲ, ನಿಂಗೆ. ಅಂದ್ರೆ ನಾನ್ ಕೆಳಗ್ ಮಲ್ಕೋಬೇಕಾ? ಕೆಳಗ್ ಮಲಗ್ತೀಯೋ ಹೊರಗಡೆ ಹೋಗ್ತೀಯೋ ಅದು ನಿನ್ನಿಷ್ಟ. ಬೆಡ್ ಮೇಲೆ ನನ್ ಪಕ್ಕ ಮಲ್ಗೋಕೆ ನಾನೊಪ್ಪಲ್ಲ. ಹೊರಗೋಗು. ಮನೇಲಿ ಜಾಗ ಕೊಟ್ರಿ, ರೂಮಲ್ಲೂ ಜಾಗ ಕೊಟ್ರಿ, ಹಾಗೆ ನಿಮ್ ಬೆಡ್ ಮೇಲ್ ಕೂಡ ಸ್ವಲ್ಪ ಏನು? ಅದೇ ರೀ, ನಾನ್ ನಿದ್ರೆ ಮಾಡ್ದಾಗ ನೀವು ನನ್ನ ಹತ್ರ ಬಂದು ನನ್ ಮೇಲೆ ಕೈಯೋ ಕಾಲೋ ಹಾಕಲ್ವಲ್ಲ, ನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಳ್ಳಲ್ಲ ಅಲ್ವಾ? ಮುತ್ತಲ್ಲೇ ಮುಳುಗ್ಸಲ್ಲ ಅಲ್ವಾ? ಉಸಿರಾಡಕ್ಕೂ ಬಿಡ್ದೆ ನನ್ಗೆ ಕಷ್ಟ ಕೊಡಲ್ಲ ಅಲ್ವಾ? ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ? ಅಂದ್ರೆ ಆಫೀಸಲ್ಲಿ ನೀವು ಮಧ್ಯಾಹ್ನ ಮಾಡಿದ ಊಟ ನಾರ್ಮಲ್ ಅಲ್ಲ. ಅಯ್ಯೋ, ಅಂದ್ರೆ ಮತ್ತೆ ನಾನೇ ಅವರು ಬೇಡ ಅಂತ ಹೇಳ್ತಿದ್ರು, ನೀವು ಕೇಳ್ದೆ ತಿಂದ್ಬಿಟ್ರಿ. ಸರ್, ನುಗ್ಗೆಕಾಯಿ ತಿಂತಿದ್ದೀರಿ, ಸ್ವಲ್ಪ ನೋಡ್ಕೊಂಡು ತಿನ್ನಿ ಸರ್. ಯಾಕೆ? ತಿಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಅಮ್ಮ, ಸೋ ವಾಟ್? ಅದು ಈಗ ಕೆಲ್ಸ ಮಾಡಿದ್ರೆ ಅಂತ. ಅಂತ ಸೀನೆಲ್ಲ ಇಲ್ಲ. ಸೂರ್ಯ ವಂಶದ ಜೈ ಸೂರ್ಯ ನಾನು. ಕಾನ್ಸಂಟ್ರೇಷನ್ಗೆ ಎಕ್ಸಾಂಪಲ್ ನಾನು. ಕಂಟ್ರೋಲಿಂಗ್ ಪವರ್ಗೆ ಕಟ್ಔಟ್ ನಾನು. ಎಂತವ್ರಾದ್ರೂ ಕಾಂತದಾಸರೇ ರೀ. ಆದ್ರೆ ಈ ಸೂರ್ಯ ವಂಶದ ಜೈ ಸೂರ್ಯ ಅಲ್ಲ. ನೋಡೋಣ, ನಾನ್ ನಿಮ್ ಪಕ್ಕದಲ್ಲೇ ಇದ್ರೆ ಸೈಲೆಂಟ್ ಆಗಿ ಹೇಗಿರ್ತಿರೋ. ನನ್ನ ಹತ್ರನೇ ಚಾಲೆಂಜಾ? ಹಾಗಾದ್ರೆ ಮಲ್ಕೋ, ನಿನ್ನ ಟಚ್ ಕೂಡ ಮಾಡಲ್ಲ. ಏನ್ ಹಾಗ್ ನೋಡ್ತಾ ಇದ್ದೀರಾ? ಬಂದು ಮಲ್ಕೊಳ್ಳಿ. ಆ ಕಡೆ ತಿರ್ಕೋ. ಯಾಕೆ? ನಿನ್ನ ನೋಡಿದ್ರೆ ನಂಗೆ ನಿದ್ದೆ ಬರಲ್ಲ. ಅದೇ ಅಲ್ವಾ ಹೇಳಿದ್ದು, ನನ್ನ ನೋಡಿದ್ರೆ ನಿಮ್ಗೆ ನಿದ್ರೆ ಬರಲ್ಲ, ಇನ್ನೇನೋ ಬರುತ್ತೆ. ಇನ್ನೇನೋ ಅಲ್ವೇ, ತಲೆನೋ ಬರುತ್ತೆ. ಆ ಕಡೆ ತಿರ್ಗೋ.
ಕಂಟ್ರೋಲ್ ಮಾಡ್ಕೊಳ್ಳೋ ಜೈ, ಕಂಟ್ರೋಲ್. ಏನ್ರಿ ಕರದ್ರಾ? ಇಲ್ಲ. ಕರ್ದ ಹಾಗೆ ಕೇಳಿಸ್ತು. ಏನ್ರಿ, ಏನಾದ್ರೂ ಸಮಸ್ಯೆನಾ? ನನ್ಗೇನು ಸಮಸ್ಯೆ ಇಲ್ಲ. ಮತ್ ಯಾಕೆ ಆಗಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ. ಸುಳ್ಳು ಹೇಳ್ಬೇಡ್ರಿ. ಮೈ ಮೇಲೆ ಯಾರೋ ಬಂದು ಏನೋ ಬೇಕು ಅಂತ ಗಲಾಟೆ ಮಾಡ್ತಿರ್ಬೇಕಲ್ಲ. ಏಯ್, ಏನ್ ಮಾತಾಡ್ತಿದ್ಯಾ? ನನ್ ಮೈ ಮೇಲೆ ಯಾರು ಬರ್ತಾರೆ? ನನ್ಗೇನ್ ದೆವ್ವ ಹಿಡ್ದಿದೆ ಅನ್ಕೊಂಡ್ಯಾ? ಹೌದು, ನುಗ್ಗೆಕಾಯಿ ಎಲ್ಲ ತಿಂದ್ರಲ್ಲ, ಅದ್ರ ಆತ್ಮ ಎಲ್ಲ ಸೇರ್ಕೊಂಡಿದೆ. ಅವೇ ರೀ ಗಲಾಟೆ ಮಾಡ್ತಿದೆ. ಅದೆಲ್ಲ ಇಲ್ಲ. ಅಂತದ್ಕೆಲ್ಲ ಆ ನಾಣಿ ಅಂತವ್ರು ಸಲ್ಯೂಟ್ ಮಾಡಿ ಸಲಾಮ್ ಮಾಡ್ತಾರೇನೋ. ಈ ಜೈ ತಲೆ ತೆಗ್ಸಲ್ಲ. ಮತ್ಯಾಕೆ ಒದ್ದಾಡ್ತಾ ಇರೋದು? ನಿನಗ್ಯಾಕೆ? ಮಲ್ಕೋ. ಇಲ್ಲ ರೀ, ನಿಮ್ಗೇನೋ ಆಗ್ತಾ ಇದೆ. ಏನಾದ್ರೂ ಬೇಕಿತ್ತಾ? ನನ್ಗೇನ್ ಬೇಡ. ಕಂಟ್ರೋಲ್ ಜೈ. ನಾಚಿಕೆ ಮಾಡ್ಕೋಬೇಡ್ರಿ. ಏಯ್, ನನ್ ಕಷ್ಟ ನಾನು ಅನ್ಭವಿಸ್ತೀನಿ ಕಣೆ. ನನ್ನ ಬಿಟ್ಬಿಡು, ಮಲ್ಕೋ. ಅಷ್ಟು ಒದ್ದಾಟ ಯಾಕೆ ಬೇಕು? ಇಲ್ಲಿ ಮೂರನೇ ಮನುಷ್ಯ ಯಾರಿಲ್ಲ. ರಾಜಿ ಮಾಡ್ಕೊಳ್ಳಿ. ಏಯ್, ನಿದ್ರೆ ಮಾಡೆ. ನೀವ್ ಹೀಗಿದ್ರೆ ನನಗ್ ಹೇಗ್ ನಿದ್ರೆ ಬರುತ್ತೆ ರೀ? ನಿದ್ರೆ ಬರ್ತಿದ್ರೆ ಹೊರಗಡೆ ಹೋಗು. ನಿಮ್ಮನ್ನ ಬಿಟ್ಟು ಹೇಗ್ ಹೋಗೋದು ರೀ? ದೇವ್ರೇ, ನಿನ್ ಕೈ ಮುಗಿತೀನಿ ಕಣೆ. ನನ್ನ ಡಿಸ್ಟರ್ಬ್ ಮಾಡ್ಬೇಡ, ಮಲ್ಕೋ. ಕಂಟ್ರೋಲ್. ಅರ್ಧರಾತ್ರಿ ಆಯ್ತು. ಈ ವ್ಯಾಯಾಮ ಯಾಕೆ ಹಸ್ಬೆಂಡು? ಯಾಕಿಷ್ಟೆಲ್ಲ ಕಷ್ಟಪಡ್ಬೇಕು? ನನ್ನಿಷ್ಟ ಕಡೆ. ನಂಗೊಂದು ಮಾತು ಹೇಳಿ. ಗುಡ್ ನೈಟ್.
ಇದೇನ್ ಟಾರ್ಚರ್ ದೇವ್ರೆ, ಲೈಫಲ್ಲಿ ಇನ್ನೊಂದ್ಸಲ ನುಗ್ಗೆಕಾಯಿ ಮುಖ ನೋಡಬಾರ್ದು. ಕಂಟ್ರೋಲ್ ಮಾಡ್ಕೋ ಜೈ. ಚಂದ್ರಿಕಾ, ಹಾಗಲ್ಲ, ಸೊಂಟ ನೋಡು, ಈಗ ಬಗ್ಬೇಕು. ನನ್ ಸೊಂಟ ಏನಾದ್ರೂ ಮುರಿಸ್ಬೇಕು ಅಂತಿದ್ದೀರಾ? ಹಾಗೊಂದ್ಸಲ ಹೀಗೊಂದ್ಸಲ ಬಗ್ಸೋಕೆ? ಹೌದು, ಅದು ಸೊಂಟ ಅಲ್ಲ, ನಾಗಾರ್ಜುನ ಸಾಗರ ಡ್ಯಾಮು. ಏನು ನನ್ ಮೇಲೆ ಸಟೈರ್ ಮಾಡೋದಲ್ಲ, ಮೊದ್ಲು ನಿತ್ಯನ ಹೇಗ್ ಹಿಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ. ಆ ಕೆಲ್ಸನೇ ಮಾಡ್ತೀನಿ. ಅಬ್ಬಾ ಚಂದ್ರಿಕಾ, ಇವನೇನೆ ಏನೋ ಯುದ್ಧ ಮಾಡ್ಕೊಂಡು ಬಂದವನು ಹಾಗೆ ಹೀಗ್ ಬರ್ತಿದ್ದಾನೆ. ನಿಂತ್ಕೊಳ್ಳೋ, ಅರ್ಧ ರಾತ್ರಿವರೆಗೂ ಇಲ್ಲೇ ಇದೆಯಲ್ಲ, ಮತ್ತೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಏನೋ ಯಾವಾಗ ನೋಡಿದ್ರು ಕುಯ್ಯೋ ಕುಯ್ಯೋ ಅಂತ ಆಂಬ್ಯುಲೆನ್ಸ್ ತರ ಬಿಟ್ಟು ಮನುಷ್ಯರ ಹಾಗೆ ಯಾವತ್ತು ಬರಲ್ವ ನೀನು? ಆಂಬ್ಯುಲೆನ್ಸ್ ಫೈರ್ ಇಂಜಿನ್ ಬರೋದು ಅಪಾಯದಲ್ಲಿರೋ ಮನುಷ್ಯರನ್ನ ಕಾಪಾಡಕ್ಕೆ ಸರ್. ಇವಾಗ ಯಾವ ಅಪಾಯ ಆಗತ್ತೆ ಅಂತ ಬಂದೆ? ಅಪಾಯ ಅಲ್ಲ ಮೇಡಮ್, ಅನುರಾಗ ಆಯ್ತೋ ಇಲ್ವೋ ಅಂತ ತಿಳ್ಕೊಳಕ್ ಬಂದಿದ್ದೀನಿ. ಏನು ಅನುರಾಗನ? ಅದೇ ಸರ್, ಆನಂದ ಸಂತೋಷ. ಯಾರಿಗ ಆನಂದ, ಯಾರಿಗ್ ಸಂತೋಷ? ಜೈ ಸಾರ್ಗೋ ಗಂಗಾ ಮೇಡಮ್ಗೂ. ನಿನಗೇನಾದ್ರೂ ಬುದ್ಧಿ ಇದ್ಯಾ? ಆ ಮೋಸ್ಕತಿ ಗಂಗನ್ ನೋಡ್ತಿದ್ರೆ ನಮ್ ಜೈ ಉರ್ದುರ್ದು ಬೀಳ್ತಾ ಇರ್ತಾನೆ. ಅಂತದ್ರಲ್ಲಿ ಕೋಪ ಮರೆತು ಗಂಗನ್ ಜೊತೆ ಸಂತೋಷವಾಗಿರ್ತಾನ? ಸಾಧ್ಯ ಇಲ್ಲ. ಆ ಅಸಾಧ್ಯನ ಸಾಧ್ಯ ಮಾಡೋಕೆ ಗಂಗಾ ಮೇಡಮ್ ನಿನ್ನೆ ಒಂದ್ ಕೆಲಸ ಮಾಡಿದ್ದಾರೆ. ಏನ್ ಮಾಡಿದ್ಲು? ಸಾರ್ಗೆ ನುಗ್ಗೆಕಾಯಿ ಹಾಕಿರೋ ಸ್ಪೆಷಲ್ ಅಡಿಗೆ ಮಾಡಿ ತಿನ್ಸಿದ್ದಾರೆ. ಅಂದ್ರೆ ನುಗ್ಗೆಕಾಯಿ ತಿಂದ್ರೆ ಏನಾಗತ್ತೆ? ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನಿನ್ಗೇನು ಗೊತ್ತು ಅದನ್ನ ಹೇಳು. ಅಂದ್ರೆ ನೀವ್ ಯಾವತ್ತೂ ನುಗ್ಗೆಕಾಯಿ ತಿಂದಿಲ್ವಾ? ಮೊದ್ಲು ಯಾವಾಗ್ಲೂ ಮದುವೆ ಆದ ಹೊಸರಲ್ಲಿ ಒಂದ್ಸಲ ತಿಂದಿದ್ದೆ ನಾಣಿ. ಮತ್ತೆ ಆಗ ಅದ್ರ ಔಟ್ಪುಟ್ ನಿಮ್ಗೆ ಅರ್ಥ ಆಗಿಲ್ವಾ? ಈ ಔಟ್ಪುಟ್ ಇನ್ಪುಟ್ ಏನೋ ನಿನ್ಗೇನಾದ್ರೂ ಆಗಿದ್ಯಾ? ಏನ್ ಮಾತಾಡ್ತಾನೆ ಚಂದ್ರಿಕೆ ಇವನು? ಏಯ್, ಈ ತರ ಚೀಪ್ ಟ್ರಿಕ್ಗೆ ನಮ್ ಜೈ ಬೀಳಲ್ವೋ? ಅವನು ನನ್ನ ಸೋದರಳಿಯ. ಯಾರ್ ಸೋದರಳಿ ಆದ್ರೂ ಸರಿ, ನುಗ್ಗೆಕಾಯಿ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡ್ಲೇಬೇಕು. ಏಯ್, ನುಗ್ಗೆಕಾಯಿ ಏನಾದ್ರು ದೇವ್ರಾ? ಮನ್ಮಥ ದೇವ್ರು. ಅವಳು ಮನ್ಮಥ ಬಾಣ ಬಿಟ್ರೆ ನಮ್ ಜೈ ಶಿವ ಆಗಿ ಅವಳನ್ನ ಭಸ್ಮ ಮಾಡ್ಬಿಡ್ತಾನೋ. ಮೇಡಮ್, ಆ ಶಿವನು ಕೂಡ ಪಾರ್ವತಿ ದೇವಿನ ಪ್ರೀತಿಸಿದ್ದಾನೆ. ಜೈ ಗಂಗಾನ ಪ್ರೀತಿಸಲ್ಲ. ಇಲ್ಲೋಡು, ಅವಳನ್ನ ಕಣ್ಣೆತ್ ಕೂಡ ನೋಡಲ್ಲ. ನೀವಿನ್ನು ನೋಡೋದ್ರಲ್ಲೇ ಇದ್ದೀರಾ? ನನ್ನ ಪ್ರಕಾರ ಈಗಾಗ್ಲೇ ಕಾರ್ಯನೂ ಮುಗಿದೋಗಿರ್ಬೇಕು ಅನ್ನಿಸ್ತಾ ಇದೆ. ಏನ್ ಕಾರ್ಯನೋ? ಸಾರು ಮೇಡಮ್ ಫಸ್ಟ್ ನೈಟ್ ನಡಿಯಲ್ಲ. ನಡೆದಿದ್ರೆ ನನ್ನ ಸೋದರಳಿಯ ಅಷ್ಟೊಂದು ವೀಕ್ ಅಲ್ಲ ಕಣೋ. ನುಗ್ಗೆಕಾಯಿಗೆ ಚೀಪ್ ಟ್ರಿಕ್ಗೆ ಬೀಳೋನ್ ಖಂಡಿತ ಅಲ್ಲ. ಓಕೆ ಮೇಡಮ್. ಸಾರ್ ಎದ್ದಿದ್ದಾರ ಮೇಡಮ್? ಇನ್ನೂ ಇಲ್ಲ. ನೋಡಿ, ಈಗ ಟೈಮು 7:30 ಆಗ್ತಿದೆ. ಯಾವಾಗಲೂ 6 o'clock ಎದ್ದು ಜಾಗಿಂಗ್ ಮಾಡೋ ಸಾರು
ಇಷ್ಟೊತ್ತಾದ್ರೂ ಅವ್ರು ಎದ್ದಿಲ್ಲ ಅಂದ್ರೆ ಅದ್ರ ಅರ್ಥ ಏನು?